ಸೊ ಹಲೋ ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಅಮ್ಮ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ಸೊ ಅಕ್ಕಿ ರೊಟ್ಟಿಗೆ ಏನು ಗೊತ್ತಾ, ನಾನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಇದು ಮೊದಲಾಕಿದ್ದು ಸೊ ಈ ಅಕ್ಕಿ ರೊಟ್ಟಿಗೆ ಹುರುಳಿದು ಜಿನ್ಕ ಅಂತ ಮಾಡ್ತಾರೆ. ಸೊ ಅದು ಒಳ್ಳೆ ಇರುತ್ತೆ. ಸೊ ಅದು ಬಿಟ್ಟರೆ ನಮ್ಮ ಅಜ್ಜಿ ಮಾಡ್ತಿದ್ರು ಫ್ರಾನ್ಸ್ ಬರುತ್ತಲ್ಲ, ಅಂದರೆ ಸೀಗಡಿ. ಸೊ ಸೀಗಡಿಯ ಚಟ್ನಿ ಪೌಡ್ರು. ಸೊ ಅದು ನನ್ನ ಫೇವ್ರೇಟ್. ಅದು ಸೊ ನನ್ನ ಫೇವ್ರೇಟ್ ಅಂತ ಹೇಳಿದ್ದೆ, ನನಗದನ್ನ ಮಾಡ್ಕೊಡ್ತೀನಿ ಅಂತ ಒಬ್ರು ಹೇಳಿದ್ರು. ಬಟ್ ಈಗ ಅವ್ರು ಕಾಣಿಸ್ತಾನೇ ಇಲ್ಲ. ಸೊ ನನಗಂತೂ ಈ ಟೈಪು ರೊಟ್ಟಿ ತಟ್ಟಲಿಕ್ಕೆ ಬರೋದಿಲ್ಲ. ಸೊ ಲಾಸ್ಟ್ ಟೈಮ್ ಒಬ್ಬರು ನನಗೆ ಅಕ್ಕಿ ರೊಟ್ಟಿ ಮಾಡೋದು ಹೇಳ್ಕೊಟ್ಟಿದ್ರು. ಬಟ್ ಎಂತ ಗೊತ್ತುಂಟ, ಅವರಿಗೆ ಶಾಕು, ಅಷ್ಟು ಕ್ಲೀನಾಗಿ ರೊಟ್ಟಿ ತಟ್ಟೆ ಬಂತ ಅಂತ. ಬಟ್ ನಾನು ಮಿಷಿನಲ್ಲಿ ಪ್ರೆಸ್ ಮಾಡಿದ್ದು. ಅವರಿಗೆ ಅವ್ರ ಅಮ್ಮ ಮಾಡೋ ಅಕ್ಕಿ ರೊಟ್ಟಿ ಅಂದರೆ ಇಷ್ಟ ಅಂತೆ. ಸೊ ತಿನ್ನೋದಕ್ಕೆ ರೊಟ್ಟಿ ರೆಡಿ. ಸೊ ಬದನೆಕಾಯಿ ಪಲ್ಯ ಅಪ್ಪ ಮಾಡಿರೋದು. ಸೊ ಆ್ಯಕ್ಚುಲಿ ಸುಮ್ಮನೆ ಒಂದು ಕೆಲಸಗಳಿತ್ತು, ಒಂದು 2-3. ಸೊ ಇಲ್ಲಿಂದ ಒಂದು 2 ಕೆಲಸ ಇದೆ. ಸೊ ಇಲ್ಲಿ ಮುಗಿಸಿ ಅದಾದ ನಂತರ ನಮ್ಮ ಬೆಂಜ್ ಶೋರೂಮಿಗೆ ಹೋಗಬೇಕು. ಆ್ಯಕ್ಚುಲಿ 800 ಹೋಗಿ ಆಲ್ಮೋಸ್ಟ್ ಒಂದು ತಿಂಗಳಾಯಿತು. ಸೊ ಈ ಕಾರ್ ಓಡಿಸೋದೇ ಒಂಥರ ಖುಷಿ ಅನ್ನೋದಕ್ಕಿಂತ ಇದರಲ್ಲಿ ಆಲ್ಮೋಸ್ಟ್ ಒಂದು ತುಂಬ ಮೆಮೊರೀಸ್ ಇದೆ. ಸೊ ಅಷ್ಟೇ ಇದೆ. ಸೊ ಈ ಕಾರ್ ಅಂತೂ ಮಾರೋದಿಲ್ಲ. ಸೊ ಇದರಲ್ಲಿರೋ ಮೆಮೊರೀಸ್ನ ದುಡ್ಡು ಕೊಟ್ಟಂತೂ ಇದು ಮಾಡ್ಕೊಳಕ್ಕಾಗಲ್ಲ. ಸೊ ಈ ಕಾರಣ ಆಗಿರೋದೆಲ್ಲ ಫಸ್ಟ್ ಫ್ರೆಶ್ ಮೆಮೊರೀಸು, ಫಸ್ಟ್ ಟೈಮ್ ಮೆಮೊರೀಸ್. ಸೊ ಈಗ ಗ್ಯಾಸ್ ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ಈ ಗ್ಯಾಸ್ ಫಿಟ್ಟಿಂಗ್ ಮಾಡ್ತಾ ಇರೋ ಕಾರಣ ಬಂದು ನಮ್ಮ ಸಿಂಹ, ಅಂದರೆ ಫಿಜೋ 504. ಸೊ ಅದು ಸ್ವಲ್ಪ ಅಂಡರ್ ಚಾರ್ಸಿ ಎಲ್ಲ ವರ್ಕ್ ಆಗ್ಲಿಕ್ಕೆ ಉಂಟು. ಎಂತ ಅಂತಂದರೆ ಅದು ಕೆಳಗೆಲ್ಲ GI ಶೀಟ್ ಹಾಕಿ ವೆಲ್ಡ್ ಮಾಡಿದರು ಮೊದಲು. ಸೊ ಅದನ್ನು ಈಗ ರಿಮೂವ್ ಮಾಡಿ ಮೆಟಲ್ ಶೀಟ್ ಹಾಕಿ ವೆಲ್ಡ್ ಮಾಡ್ತಾ ಇದ್ದೇವೆ. ಸೊ ಮೆಕ್ಯಾನಿಕ್ ಮನೆಗೆ ಬಂದಿದ್ದಾರೆ. ಸೊ ಅವರು ಮನೆಯಲ್ಲೇ ಈಗ ಗಾಡಿನ ತೆಗೆದು ಸೊ ಅದನ್ನು ಫುಲ್ಲು ಮೆಟಲ್ಗೆ ಕನ್ವರ್ಟ್ ಮಾಡ್ತಾರೆ. ಸೊ ಈಗ ಇಂಚ್ ಬೈ ಇಂಚು ಎಲ್ಲೆಲ್ಲಿ GI ಶೀಟ್ ಉಂಟು ಅದು ಪೂರ್ತಿ ತೆಗಿತಾರೆ. ಸೊ ಮತ್ತು ಈಗ ನಮ್ಮ ಗಾಡಿ ನೋಡಿ, ಇದು GI ಶೀಟು ಹಾಕಿರೋದು. ಸೊ ಈಗ ನಮ್ಮ ಗಾಡಿ ಎಂತ ಅಂದರೆ A to Z ಪೂರ್ತಿ ಹ್ಯಾಂಡ್ ಮೇಡ್ ಆಗುತ್ತೆ. ಸೊ ಇವ್ರದ್ದು ಸ್ಪೆಷಾಲಿಟಿ ಏನು ಅಂದರೆ, ಇವರು ಆ್ಯಕ್ಚುಲಿ ಫಾರಿನ್ ರಿಟರ್ನ್. ಸೊ ಇವರು ಫಾರಿನಲ್ಲೆಲ್ಲ ದೊಡ್ಡ ಬೆಂಜು ಓಲ್ವೋಗೆಲ್ಲ ರೆಡಿ ಮಾಡ್ತಿದ್ದವರು. ಸೊ ಈಗ ನೋಡಿ ಫುಲ್ಲು ಡ್ರಾಯಿಂಗ್ ಎಲ್ಲ ರೆಡಿ ಮಾಡಿಕೊಂಡು ಎಷ್ಟು ಕ್ಲೀನಾಗಿ ಕಟಿಂಗ್ ಮಾಡಿದ್ದಾರೆ. ಸೊ ಈಗ ಇದನ್ನು ಪಂಚ್ ಮಾಡಿಸಿ ಫೋಲ್ಡ್ ಮಾಡೋಕ್ಕೆ ತೊಗೊಂಡೋಗ್ತಿದ್ದಾರೆ. ಸೊ ಅಂದರೆ ಡೈಯಿಂಗ್ ಮಿಷಿನ್ ಬರುತ್ತಲ್ಲ ಲೇತಲ್ಲಿ, ಸೊ ಅಲ್ಲಿ ತೊಗೊಂಡೋಗಿ ಪಂಚ್ ಮಾಡಿಸಿ ಮತ್ತೆ ತೊಗೊಂಡು ಬರ್ತಾರೆ. ಸೊ ಈಗ ಅವರು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಾಗಲೇ 5 ಗಂಟೆ ಆಗಿದೆ. ಸೊ ಈಗ ಇದನ್ನು ಕಟಿಂಗ್ ಮಾಡಿ ಬಿಟ್ಟೋಗ್ತಾರೆ. ಸೊ ನಾಳೆ ಬಂದು ಕಂಟಿನ್ಯೂ ಮಾಡ್ತಾರೆ. ಸೊ ಮೆಕ್ಯಾನಿಕ್ ಎಲ್ಲ ಹೋದರು. ಸೊ ಬೇಜಾರಾಗ್ತಾಯಿತ್ತು ಮನೇಲಿ. ಸೊ ಅದಕ್ಕೆ ಕುತ್ಕೊಂಡು ಏನು ಮಾಡೋಣ ಅಂತ ಕೃಷ್ಣ ಮಠದ ಹತ್ರ ಬಂದೆ. ಸೊ ಈಗ ನೀವು ನೋಡಿದ್ರಲ್ಲ, ಸೊ ಇದು ಮಹಾಲಾಸ ಜ್ಯೂಸ್ ಸೆಂಟರ್ ಅಂತ. ಸೊ ನಮ್ಮ SLVT ಟೆಂಪಲ್, ಅಂದರೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಟೆಂಪಲ್ ರೋಡಲ್ಲೇ ಇರೋದು. ಸೊ ಇಲ್ಲಿ ಅಜ್ಜ ಮತ್ತು ಅಜ್ಜಿ ಇದ್ದಾರೆ. ಸೊ ಅವರು ಇದು ನೋಡಿ, ಇದೆಲ್ಲ ಪ್ಯಾಕ್ಟು ಇವ್ರು ಮಾಡಿರೋಂಥದ್ದಲ್ಲ. ಸೊ ಸೇಲ್ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲಿ ಅಂಗಡಿಯ ಸ್ಪೆಷಾಲಿಟಿ ಏನು ಅಂತ ಅಂದರೆ, ಸೊ ಇವರು ಅಂದರೆ ಬಿಲ್ಟ್ ಟು ಆರ್ಡರ್ ಅಂತಾರಲ್ಲ ಬೈಕ್ಗಳಲ್ಲಿ, ಹಾಗೆ
ಆರ್ಡ್ರ್ ಕೊಟ್ಮೇಲೆ ನಿಮಗೆ ಬಜ್ಜಿ ಹಾಕ್ಕೊಡೋದು. ಸೊ ಈಗ ಅಜ್ಜ ಬಜ್ಜಿ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಮಿಕ್ಸ್ ಹೇಳಿದ್ದೀನಿ, ಸೊ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಬಜ್ಜಿ ರೆಡಿಯಾಗಿದೆ, ಅಜ್ಜ ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ತಗೊಂಡು ಸೀದಾ ಹೋಟೆಲ್ಗೆ ಹೋಗಬೇಕು. ಸೊ ಹೋಟೆಲಲ್ಲಿ ತಿನ್ನಲಿಕ್ಕಲ್ಲ. ಸೊ ಈಗ ನಮ್ಮಯ್ಯ ನಡೆ ಅಂದರೆ ನನ್ನಯ್ಯ ನಡೆ ಶ್ರೀ ರಾಮ್ ಭವನ್ ಕಡೆ. ಸೊ ರಾಮ್ ಭವನು ಉಡುಪಿ ಕೃಷ್ಣ ಮಠದ ಹತ್ರ ಫೇಮಸ್ ಹೋಟೆಲ್ ಇದು. ಸೊ ಇಲ್ಲಿ ತುಪ್ಪದ ದೋಸೆ ಚೆನ್ನಾಗಿರುತ್ತೆ. ನಾನೀಗ ಟ್ರೈ ಮಾಡ್ತಾ ಇದ್ದೀನಿ ಪರೋಟ ವಿತ್ ಕುರ್ಮಾ. ಕೊನೆಯಲ್ಲೊಂದು ಕೋಕಮ್ ಜ್ಯೂಸ್ ಅಂದರೆ ಪುನರ್ಪುಳಿ ಜ್ಯೂಸ್. ಸೊ ಈಗ ಮಠದ ಹತ್ರ ಬಂದೆ. ಸೊ ರಥೋತ್ಸವ ಸ್ಟಾರ್ಟ್ ಆಗುತ್ತೆ ಈಗ. ಸೊ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಅಂದರೆ ನೋಡ್ತಾ ಇರೋರಿಗೆ. ಸೊ ಉಡುಪಿ ಕೃಷ್ಣ ಮಠದಲ್ಲಿ ಪ್ರತಿದಿನ ರಾತ್ರಿ ಹೊತ್ತು ಪ್ರತಿನಿತ್ಯ ರಥೋತ್ಸವ ಇರುತ್ತೆ. ಕೃಷ್ಣ ಪರಮಾತ್ಮ ಬರ್ತಾ ಇದ್ದಾರೆ. ಸೊ ಇದು ಬಂದು ರಥಬೀದಿಯ ಅರ್ಧ ದಾರಿ. ಸೊ ಈ ಅರ್ಧ ದಾರಿಯಲ್ಲಿ ಅಂದರೆ ಅನಂತೇಶ್ವರ ದೇವಸ್ಥಾನ ಕಾಣ್ತದೆ. ಸೊ ಹಾಗೆ ರಥೋತ್ಸವ ನಿಲ್ಲಿಸಿ ಸೊ ಇಲ್ಲಿ ಆರತಿ ಮಾಡ್ತಾರೆ ದೇವರಿಗೆ ಮತ್ತು ದೃಷ್ಟಿ ತೆಗಿತಾರೆ. ಸೊ ಅದನ್ನೆಲ್ಲ ತೋರಿಸ್ತೇನೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ಬಟ್ಟೆಯಲ್ಲಿ ದೇವರಿಗೆ ದೃಷ್ಟಿ ತೆಗಿತಾ ಇರೋದು ರಥದಲ್ಲಿರುವ ಕೃಷ್ಣ ಪರಮಾತ್ಮರಿಗೆ. ಸೊ ಒಟ್ಟು 5 ಬಾರಿ ದೃಷ್ಟಿ ತೆಗಿತಾರೆ. ಸೊ ಈಗ ಚಿಕ್ಕ ಪುತ್ತಿಗೆ ಶ್ರೀಗಳು ಕೃಷ್ಣ ಪರಮಾತ್ಮರನ್ನು ವಾಯುವಿಹಾರದಿಂದ ಕರ್ಕೊಂಡು ಈಗ ಅಂದರೆ ಈಗ ತೊಟ್ಟಿಲು ಪೂಜೆಯನ್ನು ಮಾಡ್ತಾರೆ. ಅದಾದ ನಂತರ ಏಕಾಂತ ಸೇವೆ ಅಂದರೆ ಕೃಷ್ಣ ಪರಮಾತ್ಮರನ್ನು ಮಲಗಿಸ್ತಾರೆ. ಸೊ ಪಲ್ಲಕ್ಕಿ ಬರ್ತಾ ಇದೆ. ಸೊ ಇದು ಮಜ್ಜಿಗೆ ಸೋಡಾ ಅಂತ. ಸೊ ಉಡುಪಿಯಲ್ಲಿ ಕೆಲವೊಂದು ಶಾಪ್ಗಳಲ್ಲಿ ಮಾತ್ರ ಸಿಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಬಂದಾಗ ಇದನ್ನ ಒಂದ್ಸಲ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋಸ್ನ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.